ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ರಾಶಿಗಳ ಸೀರೀಸ್ನ ನೋಡ್ತಾ ಇದ್ವಿ. ವೃಶ್ಚಿಕ ರಾಶಿ ತನಕ ನೋಡಿದ್ವಿ. ಧನುಸ್ಸು ರಾಶಿಯವರು ತಮ್ಮ ಜೀವನದ ಬದಲಾವಣೆಯಲ್ಲಿ, ತಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ, ಏನಾದರೂ ಒಂದು ಅಭಿವೃದ್ಧಿ, ಏನಾದರೂ ಒಂದು ಏಳಿಗೆ ಆಗಲು ಯಾವುದಾದ್ರೂ ಪರಿಹಾರಗಳನ್ನು ಪರ್ಮನೆಂಟಾಗಿ ಮಾಡ್ಬೋದಾ ಅನ್ನೋದನ್ನು ಇವತ್ತು ನಾವು ನೋಡೋಣ. ಈ ರಾಶಿಯ ಜಾತಕರು ಸುಂದರಕಾಂಡ ಪಾರಾಯಣವನ್ನು ಮಾಡೋದು ಬಹಳಷ್ಟು ಒಳ್ಳೆಯದು. ಒಂದು. ಎರಡನೇದು, ಯಾವಾಗೆಲ್ಲ ಸಾಧ್ಯ ಇದೆಯೋ ಆಗ ಎಲ್ಲವೂ ನಿಮಗೆ ಯಾವಾಗೆಲ್ಲ ಸಾಧ್ಯ ಇದೆ ಅನ್ನೋದನ್ನು ನೋಡಿಕೊಂಡು ಆ ಸಂದರ್ಭಗಳಲ್ಲಿ ಆಂಜನೇಯನಿಗೆ ಅಭಿಷೇಕ ಇತ್ಯಾದಿಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ. ಇದೇ ರೀತಿ ನಿಮಗೆ ಸಾಧ್ಯ ಇದ್ದ ಪಕ್ಷದಲ್ಲಿ ಯಾವುದಾದ್ರೂ ಹೆಣ್ಣು ದೇವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಆ ತಾಯಿಗೆ ರೇಷ್ಮೆ ಸೀರೆಯನ್ನೇ ತಾವು ಅರ್ಪಿಸಿ. ಬೇರೆ ಕಲ್ಲರು, ಈ ಕಲ್ಲರು, ಆ ಕಲ್ಲರು, ಯಾವುದೇ ಕಲ್ಲರ್ ಇರಲಿ, ಆದರೆ ಅದು ರೇಷ್ಮೆ ಸೀರೆಯಾಗಿಯೇ ಇರಬೇಕು. ಅರ್ಥ ಆಯ್ತಾ? ಇದ್ರ ಜೊತೆಗೆ ಆಂಜನೇಯನ ಅಭಿಷೇಕ, ಇದ್ರ ಜೊತೆಗೆ ಸುಂದರಕಾಂಡ ಪಾರಾಯಣ ನೋಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆಯ ಗಾಳಿ ಬೀಸಲು ಪ್ರಾರಂಭ ಆಗುತ್ತೆ. ಏನೇ ಕಷ್ಟ ಇರಲಿ, ಏನೇ ಟೆನ್ಷನ್ ಇರಲಿ, ಎಂಥದೇ ಸಮಸ್ಯೆ ಇರಲಿ, ಎಲ್ಲವೂ ತಾನಾಗಿಯೇ ಜಾಗ ಬಿಟ್ಟು ನಿಮಗಾಗಿ ದಾರಿ, ಏಳಿಗೆಯ ಕಡೆಗೆ, ಅಭಿವೃದ್ಧಿಯ ಕಡೆಗೆ ದಾರಿ ಕಾಣಿಸಲು ಪ್ರಾರಂಭ ಆಗುತ್ತೆ. ಒಳ್ಳೆಯದಾಗಲಿ.